ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ದಶರಥ ಬೇಟೆ ಆಡೋದಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ. ಅಲ್ಲೆಲ್ಲೋ ಗುಳುಗುಳು ಶಬ್ದ ಬರುತ್ತೆ. ಆ ಶಬ್ದವನ್ನು ಅನುಸರಿಸಿ ಶಬ್ದವೇದಿ ಬಾಣವನ್ನು ಪ್ರಯೋಗಿಸ್ತಾನೆ. ಅದು ಹೋಗಿ ಓರ್ವ ಮುನಿಕುಮಾರನಿಗೆ ನಾಟುತ್ತೆ. ಆತನೇ ಶ್ರವಣಕುಮಾರ. ಶ್ರವಣಕುಮಾರ ತನ್ನ ವೃದ್ಧ ತಂದೆ ತಾಯಿಯರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಕಾವಡಿಯಲ್ಲಿ ಹೊತ್ತುಕೊಂಡು ಹೋಗ್ತಾ ಇರೋ ನನಗೆ ವಿನಾಕಾರಣದಿಂದ ನೀನು ಬಾಣವನ್ನು ಹೊಡೆದು ಕೊಂದಿದ್ದೀಯಾ, ನೀನು ಹೀಗೆ ಪುತ್ರ ಪ್ರೀತಿಯನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಬರುವಂತಾಗುವಂಥ ಸತ್ತು ಹೋಗ್ತಾನೆ. ಅದನ್ನು ಹೋಗಿ ಆ ವೃದ್ಧ ತಂದೆ ತಾಯಿಯರಿಗೆ ಹೇಳಿದಾಗ ಅವರು ಶಾಪವನ್ನು ಕೊಡ್ತಾರೆ. ಇಲ್ಲಿಯವರೆಗೆ ಕತೆ ನಮಗೆ ಗೊತ್ತು. ಮುಂದಿನ ಕಥೆ ಏನಾಯಿತು? ಆ ವೃದ್ಧ ತಂದೆ ತಾಯಿಗಳು ಹೇಳ್ತಾರಂತೆ, ನನ್ನ ಮಗನ ದೇಹವನ್ನು ತಗೊಂಡು ಬಾ, ಸ್ಪರ್ಶಿಸಿ ನೋಡಬೇಕು ನಾವು ಅಂತಾರಂತೆ. ದೇಹವನ್ನು ತಂದಾಗ ಸ್ಪರ್ಶಿಸಿ ನೋಡಿ ಆದಮೇಲೆ ಮಗನ ದೇಹವನ್ನು ಸುಡ್ತಾ ಇರೋವಾಗ ಆ ಚಿತೆಯಲ್ಲೇ ತಮ್ಮ ದೇಹವನ್ನು ಅರ್ಪಿಸ್ಕೋತಾರೆ. ಒಂದು ಲೆಕ್ಕದಲ್ಲಿ ಇದನ್ನು ಆತ್ಮಹತ್ಯೆ ಅಂತ ಕರಿಬೇಕಾ, ಆತ್ಮಾರ್ಪಣೆ ಅಂತ ಕರಿಬೇಕಾ, ಏನಂತ ಕರಿಬೇಕು, ಇದನ್ನು ನಾವೇ ಆಲೋಚನೆ ಮಾಡಬೇಕಾಗಿದೆ. ಒಂದು ಅದ್ಭುತವಾದ ಕೃತಿ ರಾಮಾಯಣ ಮಹಾಭಾರತಗಳಲ್ಲಿ ಆತ್ಮಹತ್ಯೆ ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ ದಿವಂಗತ ಶ್ರೀ ರ ಭಿಡೆ ಅವರು. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ವಿರೂಪಾಕ್ಷ ಕುಲಕರ್ಣಿ ಅವರು. ಈ ಒಂದು ಪುಸ್ತಕದಲ್ಲಿ ಬರಮಾಡಿಕೊಳ್ಳಲಾದ ಸಾವು ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಸಾವಿನ ಎಷ್ಟೆಲ್ಲ ನಮೂನೆಗಳು ಸಿಗುತ್ತೆ ರಾಮಾಯಣ ಮಹಾಭಾರತಗಳಲ್ಲಿ. ಅವುಗಳನ್ನು ಪಟ್ಟಿ ಮಾಡ್ತಾರೆ. ಪಟ್ಟಿ ಮಾಡಿ ಅವುಗಳ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಆತ್ಮಹತ್ಯೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಮೊದಲ ಭಾಗವನ್ನು ನೋಡಬೇಕಾಗುತ್ತೆ. ಆನಂತರ ಮಹಾಭಾರತದಲ್ಲಿ ಬರುವಂಥ ಈ ಆತ್ಮಹತ್ಯಾ ಪ್ರಸಂಗಗಳು ಏನಿದೆ ಅದನ್ನು ಹೇಳ್ತಾ ಹೋಗ್ತಾರೆ. ಆತ್ಮಹತ್ಯೆಗಳಲ್ಲಿ ಹತ್ಯೆ ಅನ್ನೋ ಶಬ್ದ ಇದೆ. ನಿಜಕ್ಕೂ ಆತ್ಮವನ್ನು ಕೊಲ್ಲಕ್ಕೆ ಆಗುತ್ತಾ? ನೈನಂ ಚಿಂದಂತೆ ಶಸ್ತ್ರಾಣಿ, ಹೀಗೆ ಭಗವದ್ಗೀತೆ ಹೇಳುತ್ತೆ. ಯಾವುದರಿಂದಲೂ ಆತ್ಮವನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಆತ್ಮಹತ್ಯೆ ಸರಿಯೇ? ನಿಜವಾದ ಅರ್ಥದಲ್ಲಿ ಆತ್ಮಹತ್ಯೆ ತಪ್ಪು ಶಬ್ದ. ಸ್ವಹತ್ಯೆ ಅನ್ನೋದನ್ನು ಬಳಸ್ತಾರೆ, ಸೂಯಿಸೈಡ್ ಅನ್ನೋ ಅರ್ಥದಲ್ಲಿ. ಹಾಗಾಗಿ ಇಲ್ಲಿ ಆತ್ಮ ಅನ್ನೋದು ನಾಶ ಹೊಂದುತ್ತೆ ಹೊರತು ಅದು ಸಾಯೋಲ್ಲ. ಹಾಗಾಗಿ ಆತ್ಮಹತ್ಯೆ ಅಂದರೆ ಅದು ಆತ್ಮನಾಶ ಅನ್ನೋದನ್ನು ವಿವರಿಸಿ ಹೇಳಿ, ಸಂಸ್ಕೃತ ಶ್ಲೋಕಗಳ ಅರ್ಥವನ್ನು ಹೇಳಿ, ಎಲ್ಲವನ್ನೂ ಹೇಳ್ತಾ ಈ ಆತ್ಮನಾಶ ಅನ್ನೋದು ಹೇಗೆ 4 ಮಟ್ಟಗಳಲ್ಲಿ ನಡೆಯುತ್ತೆ. ಮೊದಲನೇ ಮಟ್ಟದಲ್ಲಿ ಆತ್ಮನಾಶದ ವಿಚಾರ ಬರುವಂಥದ್ದು ಮೊದಲನೇ ನಮೂನೆ. ಎರಡನೇ ನಮೂನೆಯಲ್ಲಿ ವಿಚಾರ ಬಂದು ಅದನ್ನು ಕಾರ್ಯರೂಪಕ್ಕೆ ತರ್ತಾ ವಿಫಲನಾಗೋದು ಎರಡನೇ ನಮೂನೆ. ಮೂರನೇ ನಮೂನೆಯಲ್ಲಿ ಏನಿದೆ ಆತ್ಮಹತ್ಯೆಯನ್ನು ತಾನೇ ಮಾಡಿಕೊಳ್ಳೋದು. ನಾಲ್ಕನೇ ನಮೂನೆಯಲ್ಲಿ ಬೇರೆಯವರಿಂದ ಹೇಳಿ ಮಾಡಿಸ್ಕೊಳ್ಳೋದು ಸ್ವವಿನಾಶಕ್ಕೆ. ಹೀಗೆ ಒಂದು ಅಪರೂಪದ ವಿಷಯವನ್ನು ತಗೊಂಡು ಅತ್ಯಂತ ಸೂಕ್ಷ್ಮವಾದ ಒಳನೋಟವನ್ನು ಕೊಡುವಂಥ ಕೃತಿ ರಾಮಾಯಣ ಮಹಾಭಾರತಗಳಲ್ಲಿ ಆತ್ಮಹತ್ಯೆ. ಮೂಲ ಮರಾಠಿ ಭಿಡೆ ಅವರಿಂದ ಕನ್ನಡಕ್ಕೆ ವಿರೂಪಾಕ್ಷ ಕುಲಕರ್ಣಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ಬಿ ಮಂಜಪ್ಪ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಸುಂಕದಕಟ್ಟೆಯಿಂದ ಬಂದಿದ್ದೀನಿ. ಪ್ರತಿ ದಿವಸ ನ್ಯೂಸ್ ಪೇಪರ್ ಓದೋದು, ಸುಡುಕು ತುಂಬೋದು, ಪದಬಂಧ ತುಂಬೋದು ಮಾಡ್ತೀನಿ. ಮಂಜಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ ಅಂತ. ನಾವು ಬೆಂಗಳೂರಿನ ಬನಯಟ್ಟದಿಂದ ಬಂದಿದ್ದೀವಿ. ನನ್ನ ಹವ್ಯಾಸಗಳು ಪೇಪರ್ ಓದುವುದು, ಹಳೆಯ ಚಿತ್ರಗೀತೆಗಳನ್ನು ಕೇಳುವುದು, ಕಾದಂಬರಿಗಳನ್ನು ಓದುವುದು. ಸುಜಾತ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಮಂಜುನಾಥ್ ನರಗುಂದ್ ಅಂತ ಗದಗ ಜಿಲ್ಲೆ ರೋಣ ತಾಲೂಕು ಬೆಳವಣಿಗೆ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಲೇಖನಗಳನ್ನು ಬರೆಯುವುದು, ಹೆಚ್ಚಾಗಿ ಇತಿಹಾಸದ ಬಗ್ಗೆ ಹೆಚ್ಚಾದಂಥ ಒಂದು ಪುಸ್ತಕಗಳನ್ನು ಓದುವಂಥದ್ದು. ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ.
ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ, ಕೈವಾರ ಗೋಪಿನಾಥ್ ಬರೆದಿರುವಂತಹ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಖಂಡ ಖಡ್ಗಗಳನ್ನು ಯಾರು ಅಭಿವೃದ್ಧಿಪಡಿಸಿದರು? ಆಯ್ಕೆಗಳನ್ನು ನೋಡೋಣ. ಮಹಾರಾಣಾ ಪ್ರತಾಪ್, ರಾಣಾ ಕುಂಭ, ಛತ್ರಪತಿ ಶಿವಾಜಿ, ಪೃಥ್ವಿರಾಜ ಚೌಹಾಣ್. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಸುಜಾತ, ಆನಂತರ ಮಂಜಪ್ಪ. ಮಹಾರಾಣಾ ಪ್ರತಾಪ್. ಆಯ್ಕೆ 1 ಮಂಜಪ್ಪ. ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿ ಆಯ್ಕೆ 3. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಪೃಥ್ವಿರಾಜ್ ಚೌಹಾಣ್ ಆಗಿತ್ತು. ಖಂಡ ಎನ್ನುವ ಶಬ್ದ ಏನು ಹಿಂದಿ ಭಾಷೆಯಲ್ಲಿ ಬಳಸ್ತಾ ಇದ್ದಾರೆ, ಅದರ ಮೂಲ ಶಬ್ದ ಸಂಸ್ಕೃತದ ಖಡ್ಗ. ಆ ಖಡ್ಗದಿಂದ ಬಂದಿದೆ. ಇದು 2 ಅಲಗಿನ ಖಡ್ಗ. ಇದು 2 ಕಡೆ ಬಹಳ ಹರಿತವಾಗಿರುತ್ತೆ, ಬಹಳ ಅಗಲವಾಗಿರುತ್ತೆ. ಬರ್ತಾ ಬರ್ತಾ ಕೆಲವು ಖಡ್ಗಗಳು ಚೂಪಾಗುತ್ತೆ, ಆದರೆ ಕೆಲವು ಖಡ್ಗಗಳು ತಮ್ಮ ಅಲಗಿನ ವ್ಯಾಪ್ತಿ ಏನಿರುತ್ತೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗುತ್ತೆ. ಈ ಒಂದು ಖಡ್ಗವನ್ನು ಅದ್ಭುತವಾಗಿ ಸುಧಾರಿಸಿದವನು ಪೃಥ್ವಿರಾಜ ಚೌಹಾಣ್ ಅಂತೆ. ಗುಪ್ತರ ಕಾಲದಲ್ಲಿ ಈ ಖಡ್ಗವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಧಾರಿಸ್ತಾರೆ. ಅದಕ್ಕೆ ಖಂಡ ಅನ್ನೋ ಹೆಸರನ್ನು ಕೊಟ್ಟದ್ದು ಪೃಥ್ವಿರಾಜ ಚೌಹಾಣ್ ಅಂತ ಹೇಳ್ತಾರೆ. ಖಡ್ಗದ ಮೂಲವನ್ನು ಋಗ್ವೇದದಲ್ಲಿ ನಾವು ನೋಡಬಹುದು. ಕಾಡು ಕಾರ್ತು, ರೇಖಾ ಹೆಗಡೆ ಬಾಳೇಸರ ಬರೆದಂಥ ಪುಸ್ತಕ. ಪ್ರಶ್ನೆ: ಭಾರತದ 11 ರಾಜ್ಯಗಳ ಮೂಲಕ ಹಾದು ಹೋಗುವ 3745 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಮಂಜುನಾಥ್ ಆಗಲೇ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಕಾಶ್ಮೀರ್ ಟು ಕನ್ಯಾಕುಮಾರಿ. ಹಂಗೆ ಹೇಳ್ಬಿಟ್ರಲ್ಲಪ್ಪ. ಕಾಶ್ಮೀರ ಟು ಕನ್ಯಾಕುಮಾರಿ ಅಂದರೆ ಕಷ್ಟ ಆಗುತ್ತೆ. ನಿಖರವಾಗಿ ಹೇಳಬೇಕು ಉತ್ತರ ಅಲ್ವಾ? ಹೋಗಲಿ, ದಂಡ ಏನೂ ಹಾಕೋದಿಲ್ಲ. ಆಯ್ಕೆಗಳು ಬಂದ ಮೇಲೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಈಗ ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. NH 44, ನ್ಯಾಷನಲ್ ಹೈವೇ 44, ನ್ಯಾಷನಲ್ ಹೈವೇ 33, ನ್ಯಾಷನಲ್ ಹೈವೇ 55, ನ್ಯಾಷನಲ್ ಹೈವೇ 66. 44. ಹೇಳಿ ಮಂಜುನಾಥ್. 44. 44 ಆಯ್ಕೆ 1. ಹೇಳಿ ಸುಜಾತ. 55. 55 ಆಯ್ಕೆ 3. ಉತ್ತರವನ್ನು ನೋಡೋಣ. ನ್ಯಾಷನಲ್ ಹೈವೇ 44, NH 44 ಸರಿಯಾದ ಉತ್ತರ. ಕಾಡು ಕಾರ್ತು ಎನ್ನುವ ಈ ಒಂದು ಪುಸ್ತಕವನ್ನು ಮಂಜುನಾಥ್ ಅವರಿಗೆ ಕೊಟ್ಟಿದ್ದೇವೆ. ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ, ಕಾಶ್ಮೀರ ಅಂತ ಹೇಳಿಬಿಟ್ರೆ ಬಹಳ ದೊಡ್ಡ ಇಡೀ ರಾಜ್ಯ ಅನ್ನೋ ಅರ್ಥದಲ್ಲಿ ಬರುತ್ತೆ. ಶ್ರೀನಗರ ಅಂತ ನಿಖರವಾಗಿ ಹೇಳಬೇಕು. ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ ಸಾಗುತ್ತಂತೆ ಇದು. ಕಾಶ್ಮೀರ, ಪಂಜಾಬ್, ಹರಿಯಾಣ, ದಿಲ್ಲಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಕನ್ಯಾಕುಮಾರಿಯನ್ನು ತಲುಪುತ್ತಂತೆ ಈ NH 44 ಎನ್ನುವ ರಾಷ್ಟ್ರೀಯ ಹೆದ್ದಾರಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಬಕುಲದ ಬಾಗಿಲಿನಿಂದ. ಇಲ್ಲಿ ಪಿಸು ಮಾತುಗಳಿವೆ ಅಂತ ಹೇಳ್ತಾರೆ. ಸುಧಾ ಆಡುಕಳ ಅವರು ನಮ್ಮ ಪ್ರಶ್ನೆ. ಅಬ್ದಾಲಿ ಕ್ಷಿಪಣಿಗಳನ್ನು ಯಾವ ದೇಶವು ಕೊಳ್ಳಲಿದೆ? ಆಯ್ಕೆಗಳನ್ನು ನೋಡೋಣ. ಇರಾನ್, ಇರಾಕ್, ಬಾಂಗ್ಲಾದೇಶ್, ಪಾಕಿಸ್ತಾನ್. ಮೊದಲಿಗೆ ಬಜರುತ್ತಿದ್ದಾರೆ ಮಂಜುನಾಥ್, ಆನಂತರ ಸುಜಾತ. ಪಾಕಿಸ್ತಾನ್. ಸುಜಾತ. ಇರಾನ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬಾಂಗ್ಲಾದೇಶ್ ಆಗಿತ್ತು. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಭಾರತ ದೇಶದ ವಿರುದ್ಧವಾಗಿ ಸಾಕಷ್ಟು ಘಟನೆಗಳು ನಡೆದದ್ದನ್ನು ನಾವೆಲ್ಲ ಓದಿದ್ದೇವೆ, ನೋಡಿದ್ದೇವೆ, ಕೇಳಿದ್ದೇವೆ. ಹಾಗಾಗಿ ಈ ಬಾಂಗ್ಲಾದೇಶ್ ಏನಾಗಿದೆ, ಪಾಕಿಸ್ತಾನ ತಯಾರಿಸ್ತಾ ಇರ್ತಕ್ಕಂಥ ಒಂದು ರಾಕೆಟ್ ಕ್ಷಿಪಣಿ ಇದು, ಅಬ್ದಾಲಿ ಅಂತ ಅದರ ಹೆಸರು. ಅದನ್ನು ಕೊಂಡುಕೊಂಡು ಬಂದು ಈ ಭಾರತ ಮತ್ತು ಬಾಂಗ್ಲಾದೇಶ್ ಗಡಿ ಏನಿದೆ ಆ ಗಡಿ ಪ್ರದೇಶದಲ್ಲಿ ಜೋಡಿಸುವ ಒಂದು ಹುನ್ನಾರವನ್ನು ಹಾಕಿದೆಯಂತೆ. ಇದು ಪಾಕಿಸ್ತಾನ್ ಸ್ಪೇಸ್ ರಿಸರ್ಚ್ ಕಮಿಷನ್ ಅವರು ಸಿದ್ಧಪಡಿಸಿರ್ತಕ್ಕಂಥ ಕ್ಷಿಪಣಿ ಇದು. ಸುಮಾರು 500 kg ತೂಗುತ್ತಂತೆ ಒಂದು ಕ್ಷಿಪಣಿ. 150ರಿಂದ 190 ಕಿಲೋಮೀಟರ್ ದೂರದವರೆಗೆ ಹಾರುವ ಸಾಮರ್ಥ್ಯವನ್ನು ಪಡೆದಿದೆಯಂತೆ ಅಬ್ದಾಲಿ ಅಂತಕ್ಕಂಥ ಈ ಒಂದು ಕ್ಷಿಪಣಿ. ಮುಂದಿನ ಪುಸ್ತಕ ಕಿರಣ್ ಭಟ್ ಬರೆದ
ರಂಗ ಕೈರಳಿ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಭಾರತದ ಅತ್ಯಂತ ದೊಡ್ಡ ಹಾಗೂ ಉದ್ದನೆಯ ಸರೋವರ ಯಾವುದು? ಹೇಳಿ ಮಂಜುನಾಥ್. ಡಾಲ್ ಲೇಕ್. ದಾಲ್ ಲೇಕ್. ಸುಜಾತ ಹಾಗೂ ಮಂಜಪ್ಪ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಚಿಲ್ಕಾ ಸರೋವರ, ವೇಂಬನಾಡ್ ಸರೋವರ, ವೂಲರ್ ಸರೋವರ, ಡೆಲ್ ಸರೋವರ. ಮಂಜಪ್ಪ ಅವರೇ, ತಮ್ಮ ಉತ್ತರ. ಮೂರನೇದು ಸರ್. ಮೂರನೇದು ವೂಲರ್ ಸರೋವರ ಅಂತ ತಾವು ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಆದರೆ ವೇಂಬನಾಡ್ ಸರೋವರ ನಮ್ಮ ದೇಶದಲ್ಲೇ ಅತ್ಯಂತ ದೊಡ್ಡದಾದ ಸರೋವರ ಆಗಿದೆ. ಅದು 2033 ಚದರ ಕಿಲೋಮೀಟರ್ ಅಷ್ಟು ಬೃಹತ್ತಾಗಿದೆಯಂತೆ ಈ ವೇಂಬನಾಡ್ ಸರೋವರ ಅನ್ನೋದು. ಇದು ಅಲಪ್ಪುಳ, ಕೊಟ್ಟಾಯಂ, ಎರ್ನಾಕುಲಂ ಜಿಲ್ಲೆ 3 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆಯಂತೆ ಈ ಒಂದು ಸರೋವರ. ಇಲ್ಲಿ ಹಲವು ನದಿಗಳು ಬಂದು ತಮ್ಮ ನೀರನ್ನು ಈ ಸರೋವರದಲ್ಲಿ ಅಂತಿಮವಾಗಿ ತುಂಬುತ್ತವಂತೆ. ಅದರಲ್ಲಿ ಮೀನಾಕ್ಷಿ ನದಿ, ಪಂಪಾ ನದಿ, ಮಣಿಮಾಲಾ ನದಿ, ಅಚ್ಚನ್ ಕೋವಿಲ್ ನದಿ, ಈ ನದಿಗಳೆಲ್ಲ ನೀರನ್ನು ಇಲ್ಲಿ ತುಂಬುತ್ತಂತೆ. ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ಸ್ನೇಕ್ ಬೋಟ್ ರೇಸ್ ಅಂತ ಕರೀತಾರೆ. ಬಹಳ ದೊಡ್ಡ ಪ್ರಮಾಣದ, ಇಡೀ ರಾಷ್ಟ್ರದಲ್ಲೇ ತುಂಬ ಖ್ಯಾತವಾಗಿ, ಅತ್ಯಂತ ಪ್ರಖ್ಯಾತವಾದಂಥ ಒಂದು ದೋಣಿ ಸ್ಪರ್ಧೆ ನಡೆಯುತ್ತೆ ಈ ವೇಂಬನಾಡ್ ಸರೋವರದಲ್ಲಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಆಕಸ್ಮಿಕ ಆವಿಷ್ಕಾರಗಳು, ಡಾಕ್ಟರ್ ಎ.ಓ. ಆವಲಮೂರ್ತಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಹೇ, ದ, ಎ, ನೀ, ಮಾ. ಎದರದೆ ಏನೇ ನೀನು. ಹೆದರದೆ. ಎದರದೆ ದ ಅಂದ್ರೆ ಎರಡನೇ ಖಾಲಿ ಮನೆ ದಾ ಬರಬೇಕು. ಮೂರನೇ ಮನೆಯಲ್ಲೂ ದಾ ಇದೆ. ಹೆದದ ಅಂತಲ್ಲ. ತಪ್ಪು ಸರ್. ಏನು ಹೆದದ? ಎದರಿದ ಅಂತ ಹೇಳಕ್ ಹೋದೆ, ಅದು ದಾ ಆಯ್ತು, ಗೊತ್ತಾಗಿಲ್ಲ. ಮಂಜಪ್ಪ, ಮಂಜುನಾಥ್ ಉತ್ತರವನ್ನು ನೋಡೋಣ. ಹೆಚ್ಚಿದ ಎಳನೀರು ಮಾರಾಟ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ನಾವು ಕೊಡ್ತಾ ಇರುವ ಪುಸ್ತಕ ಲೋಕೋತ್ತರ ನಾಯಕನ ಜೀವನ ಕಥನ. ಎಂ ಶ್ರೀನಿವಾಸನ್ ಅವರು ಕೃಷ್ಣನ ಬಗ್ಗೆ ಬರೆದಂಥ ಕಾದಂಬರಿ ಕೃತಿಯನ್ನು ಕೊಡ್ತಾ ಇದ್ದೇವೆ. ನನ್ನ ಕೃಷ್ಣ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 51 ಕೂಡು 39, 95 ಕಳೆ 48, 12 ಗುಣಿಸು 14, 126 ಭಾಗಿಸು 9. ಮುನ್ನೂರ 41. ಹೇಳಿಮ್ಮ. 341. 341. ಮಂಜಪ್ಪ ಹಾಗೂ ಮಂಜುನಾಥ್ ಲೆಕ್ಕ ಪೂರ್ಣವಾಗಿದ್ದರೆ ಬಸರತಿ ಉತ್ತರವನ್ನು ಕೊಡಿ. ಇಲ್ಲಾಂದರೆ ಸುಜಾತ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಒಂದು ಉತ್ತರ 90, 47, 168, 14 ಎಲ್ಲವನ್ನ ಕೂಡಿದ್ರೆ 319 ಬಂದಿದೆ. ಭಿನ್ನವಾದ ಉತ್ತರ ಕೊಟ್ಟಿದ್ದಾರೆ ಸುಜಾತ ಅವರು. ಮುಂದಿನ
ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಹಲೋ ಟೀಚರ್, ಶಿಕ್ಷಕಿ ಮಕ್ಕಳ ಒಡನಾಟದ ಬುತ್ತಿ ಅನಸೂಯ ಯತೀಶ್ ಅವರು ಬರೆದಿರುವಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಮಂಜುನಾಥ್ ಬರೆದಿರುತ್ತಿದ್ದಾರೆ. ಉತ್ತರ: ಹಾಕಿ ಪ್ಲೇಯರ್, ಗೋಲ್ ಕೀಪರ್ ಆಗಿದ್ದಾರೆ ಸರ್. ಒಲಿಂಪಿಕ್ಸ್ ಇದರಲ್ಲಿ ಆಪ್ಷನ್ಸ್ ಕೊಟ್ಟಿರ್ತೈತೆ. ಹೆಸರು ಬೇಕು ನಮಗೆ, ಉಳಿದ ವಿವರಣೆ ಸದ್ಯಕ್ಕೆ ಬೇಡ. ಆಯ್ಕೆಗಳು: ಎಸ್ ಅಜಿತ್ ಕುಮಾರ್, ಸಿ ಎಸ್ ವೈದ್ಯನಾಥನ್, ಚೇತನ್ ಇ ಚಿಟ್ನೀಸ್, ಪಿ ಆರ್ ಶ್ರೀಜೇಶ್. ಸುಜಾತ ಮತ್ತು ಮಂಜಪ್ಪ. ಸುಜಾತ, ಪಿ ಆರ್ ಶ್ರೀಜೇಶ್. ಹಾಂ, 4. ಮಂಜುನಾಥ್, 4th ಒನ್ ಸರ್, ಪಿ ಆರ್ ಶ್ರೀಜೇಶ್. ಪಿ ಆರ್ ಶ್ರೀಜೇಶ್. ಸುಜಾತ 4 ಸರ್. 4ನೇದು ಶ್ರೀಜೇಶ್. ಅದೇ ಉತ್ತರವಾ? ಅದೇ ಉತ್ತರ ಸರ್. ಹಾಂ ಹಾಂ, ಉತ್ತರವನ್ನು ನೋಡೋಣ. ಪಿ ಆರ್ ಶ್ರೀಜೇಶ್ ಈ ಉತ್ತರವನ್ನು ಮಂಜುನಾಥ್, ಸುಜಾತ ಇಬ್ಬರು ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಈ ವರ್ಷ ಇವರಿಗೆ ನಮ್ಮ ದೇಶ ಪದ್ಮಭೂಷಣ ಗೌರವವನ್ನು ನೀಡಿದೆ. ಶ್ರೀಜೇಶ್ ಅನ್ನೋದು ನಮಗೆಲ್ಲ ಪರಿಚಿತವಾಗಿರ್ತಕ್ಕಂಥ ಹೆಸರು. ಆದರೆ ಅವರ ಪೂರ್ತಿ ಹೆಸರು ಅಂದರೆ ಪರಟ್ಟು ರವೀಂದ್ರನ್ ಶ್ರೀಜೇಶ್ ಅಂತ. ಕೇರಳ ರಾಜ್ಯಕ್ಕೆ ಇವರು ಸೇರಿದವರು. ನಮ್ಮ ಹಾಕಿ ತಂಡದ ಕ್ಯಾಪ್ಟನ್ ಆಗಿದ್ದರು. ಹಾಗೆ ತಾವು ಹೇಳಿದಾಗೆ ಗೋಲ್ ಕೀಪರ್ ಸಹ ಆಗಿದ್ದರು. 2020 ಮತ್ತು 24ರ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಏನು ಗಳಿಸಿದ್ದೇವೆ, ಆ ಪದಕದ ಹಿನ್ನೆಲೆಯಲ್ಲಿ ಶ್ರೀಜೇಶ್ ಅವರ ಕಾಣಿಕೆ ಬಹಳ ದೊಡ್ಡದು. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಪದ್ಮಭೂಷಣ ಗೌರವವನ್ನು ನೀಡಿದೆ ನಮ್ಮ ದೇಶ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಛೂಮಂತ್ರಯ್ಯನ ಕಥೆಗಳು, ಕೃಷ್ಣಮೂರ್ತಿ ಬಿಳಿಗೆರೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ತ, ಅಂ, ಗೋ, ಮ, ರ, ನಿ, ತ, ರು. ಹೇಳಿ ಮಂಜುನಾಥ್. ಅಂಗುರ ಮರ ನೀತರು. ಅಂಗುರ ಮರ ನೀತರು. ಅರ್ಥನೂ ಹೇಳ್ಬಿಡಿ, ಹಾಗೆ ವಿವರಣೆ ಏನು ಅಂತ. ಅಂಗುರ ಮರ ನೀತರು ಏನು ಹಾಗಂದ್ರೆ? ಅಂಗುರ ಅಂದ್ರೆ ಒಂದು ಫ್ರೂಟ್. ಸುಜಾತ, ಮಂಜಪ್ಪ, ಗೊತ್ತಾಗಲ್ಲ ಸರ್. ಮಂಜುನಾಥ್ ಕೊಟ್ಟಂಥ ಉತ್ತರದಿಂದ ಪ್ರೇರಿತರಾಗಿ ತಾವು ಸಹ ಸರಿ ಉತ್ತರ ಕೊಡಬಹುದು. ಉತ್ತರವನ್ನು ನೋಡೋಣ. ಅಂತರತಮ ನೀ ಗುರು, ಇದು ಕುವೆಂಪು ಅವರು ಬಳಸಿರುವಂಥ ಶಬ್ದಗಳು ಇವು. ಅಂತರತಮ ನೀ ಗುರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಈಗ ಬಂದಿದೆ. ಪದಬಂಧ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಶಾಯಿಯನ್ನು ತುಂಬಿಡುವ ದೌತಿ, ಆಹಾರದ ಬಯಕೆ, ಕೋಲು, ದೊಣ್ಣೆ. ಮಂಜಪ್ಪ ಅವರು ಬರೆದಿರುತ್ತಿದ್ದಾರೆ ಒಂದು ಉತ್ತರ. ಮಸಿ ಬಾಟ್ಲಿ. ಮಸಿ ಪಾಟಿ ಅಂದರೆ 4 ಅಕ್ಷರ, ಕಾತು. 5 ಬೇಕು. ಉತ್ತರಕ್ಕೆ ಹತ್ತಿರ ಬಂದಿದ್ದೀರಿ. ಸರಿ ಸರ್. ಸ್ವಲ್ಪ ಪ್ರಯತ್ನಿಸಿ. ಮಸಿ ಬಾಟಲಿ. ಉತ್ತರ ಕರ್ನಾಟಕದಲ್ಲಿ ಮಸಿ ಪಾಟಿ ಅಂತ ಬಳಸ್ತಾರೆ, ಅದು ನನಗೂ ಗೊತ್ತಿದೆ. ಆದರೆ ಇಲ್ಲಿ 5 ಮನೆ ಇರೋದ್ರಿಂದ 5 ಅಕ್ಷರದ ಶಬ್ದ ಬೇಕು. ಸುಜಾತ, ಮಂಜುನಾಥ್, ಮಂಜಪ್ಪ ಅವರು ಕೊಟ್ಟಂಥ ಉತ್ತರದಿಂದ ಪ್ರೇರಿತರಾಗಿ ತಾವು ಸಹ ಸರಿ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಮಸಿ ಮಡಿಕೆ. ಮಸಿ ಮಡಿಕೆ. ಮಡಿಕೆ. ಮಡಿಕೆ ನೋಡಿ, ಚೂರು ಬದಲಾವಣೆ ಮಾಡಿ. ಮಸಿ ಕುಡಿಕೆ ಸರ್. ಮಸಿ ಕುಡಿಕೆ. ಉತ್ತರವನ್ನು ನೋಡೋಣ. ಮಸಿ ಕುಡಿಕೆ ಅನ್ನೋದು ಸರಿಯಾದ ಉತ್ತರ. ಮಡಿಕೆನಲ್ಲಿ ಯಾರೂ ಮಸಿ ಇಟ್ಕೊಂಡು ಬರೆಯೋದಿಲ್ಲ. ಚಿಕ್ಕ ಕುಡಿಕೆ ಇರುತ್ತೆ, ಅದರಲ್ಲಿ ಬರೀತಾರೆ. ಮಂಜಪ್ಪ ಅವರಿಗೆ ಒಂದು ಪುಸ್ತಕ, ಮಲೆನಾಡಿನ ಮಳೆಗಾಲದ ಅತಿಥಿಗಳು ಎನ್ನುವ ಪುಸ್ತಕ ಕೊಡ್ತಾ ಇದ್ದೇನೆ. 2 ಉತ್ತರ. ಹಸಿವು ಉತ್ತರವನ್ನು ನೋಡೋಣ. ಹಸಿವು ಉತ್ತರ ಸರಿಯಾಗಿದೆ. 1 ಪುಸ್ತಕ ತಮ್ಮ ಕೊಡ್ತಾ ಇದ್ದೇನೆ. 3 ಉತ್ತರ ಯಾರು ಬೇಕಾದರೂ ಬರೆಯಬಹುದು. ಬಡಿಗೆ. ಬಡಿಗೆ ಉತ್ತರವನ್ನು ನೋಡೋಣ.
ಬಡಿಗೆ ಉತ್ತರ ಸರಿಯಾಗಿದೆ. ಈಗ ನಾವೆಲ್ಲ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. ಮೊದಲ ಅವಕಾಶ ಮಂಜಪ್ಪ ಅವರಿಗೆ ಬರ್ತಾ ಇದೆ. ಈಗ ಬಜರ್ ಒತ್ತೋದೇನು ಬೇಡ, ಸರಿ. ನೇರವಾಗಿ ಉತ್ತರ ಹೇಳ್ತಾ ಬನ್ನಿ. 5 ಪ್ರಶ್ನೆ ನಿಮಗೆ ಕೇಳ್ತೇನೆ. ಸಿದ್ಧವಾಗಿದ್ದೀರಾ? ಸರಿ ಸರ್. ಮೊದಲ ಪ್ರಶ್ನೆ, ಸಂಸಾರ ಹೂಡು ಎಂಬ ನುಡಿಗಟ್ಟಿನ ಅರ್ಥವೇನು? ಮನೆಯನ್ನು ಮಾಡು, ಮನೆಯನ್ನು ನೋಡು. ಮನೆಯನ್ನು ಮಾಡು. ಮುಂದಿನ ಪ್ರಶ್ನೆ, ಜಾಣ್ಮೆ ಪ್ರೌಢಿಮೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬದ್ದು, ಬದ್ಧ. ಬದ್ಧ. ಮುಂದಿನ ಪ್ರಶ್ನೆ, ಮಹಾಭಾರತದಲ್ಲಿ ಜಯದ್ರಥನನ್ನ ಯಾರು ಕೊಂದರು? ಭೀಮ, ಅರ್ಜುನ. ಭೀಮ ಸರ್. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಯಜಮಾನನಿಲ್ಲದ ಮನೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಸತ್ತ ಮುದುಕಿಯನ್ನ ಸಂತೆಯಲ್ಲಿ ಮಾರಿದರು. ಗೊತ್ತಾಯ್ತು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಸಂಸಾರ ಹೂಡು, ಮನೆಯನ್ನು ಮಾಡು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ಈಗ ನೋಡೋಣ. ಬದ್ದು ಆಗಿತ್ತು, ಬದ್ಧ ಅಂತ ತಾವು ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ಅದು ಅರ್ಜುನ ಆಗಿತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಯಜಮಾನನಿಲ್ಲದ ಮನೆ, ಮೇಟಿ ಇಲ್ಲದ ಕಣ, ಒಂದೇ, ಇದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಸತ್ತ ಮುದುಕಿಯನ್ನು ಸಂತೆಯಲ್ಲಿ ಮಾರಿದರು, ಅಂದರೆ ಅದು ಮೀನು ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಸರ್. ಒಂದು ಪ್ರಶ್ನೆಗೆ ಸರಿ ಉತ್ತರ ತಾವು ಕೊಟ್ಟಿದ್ದೀರಿ. ಚೂಮಂತ್ರಯ್ಯನ ಕಥೆಗಳು ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಸುಜಾತ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಸಕ್ಕರೆ ತುಪ್ಪದ ಕಾಲುವೆ ಹರಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಸುಖವಾಗಿರು, ದುಂದು ವೆಚ್ಚ ಮಾಡು. ಸುಖವಾಗಿರು. ಮುಂದಿನ ಪ್ರಶ್ನೆ, ಹುಲಿ, ವ್ಯಾಘ್ರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬಗ್ಗ, ವಗ್ಗ. ಒಗ್ಗ. ಮುಂದಿನ ಪ್ರಶ್ನೆ, ಇಂದ್ರನ ಮಗನ ಹೆಸರೇನು? ಜಯಂತ, ವೈಜಯಂತ. ವೈಜಯಂತ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಯಾವ ಕಾಲ ತಪ್ಪಿದರೂ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಸಾವಿರಾರು ಹಕ್ಕಿಗಳು ಒಮ್ಮೆಲೆ ನೀರಿಗಿಳಿದವು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಸಕ್ಕರೆ ತುಪ್ಪದ ಕಾಲುವೆ ಹರಿಸು, ಸುಖವಾಗಿರು, ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಬಗ್ಗ ಆಗಿತ್ತು, ವಗ್ಗ ಅಂದರೆ. ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ, ಅದು ಜಯಂತ ಆಗಿತ್ತು, ವೈಜಯಂತ ಅಂದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ, ಯಾವ ಕಾಲ ತಪ್ಪಿದರೂ ಸಾವಿನ ಕಾಲ ತಪ್ಪದು. ಐದನೇ ಪ್ರಶ್ನೆಗೆ ಉತ್ತರ ಇದು ಅಕ್ಕಿ, ಅಕ್ಕಿಯನ್ನು ತೊಳೆಯೋದಕ್ಕೆ ಅಕ್ಕಿಯನ್ನು ನೀರಿಗೆ ಹಾಕ್ತೇವೆ. ಜಾನಪದ ಕವಿ ಈ ರೀತಿ ವರ್ಣಿಸಿದ್ದಾನೆ. ಒಂದು ಪ್ರಶ್ನೆಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಮಂಜುನಾಥ್ ಅವರಿಗೆ ಅವಕಾಶ ಬರ್ತಾ ಇದೆ. ಮಂಜುನಾಥ್, ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಸಗಣಿ ಬಳಿ ಎಂಬ ನುಡಿಗಟ್ಟಿನ ಅರ್ಥವೇನು? ಹಾಳು ಮಾಡು, ಮಂಗಳಮಯವಾಗಿಸು. ಹಾಳು ಮಾಡು. ಮುಂದಿನ ಪ್ರಶ್ನೆ, ಹಾಳಾದುದು, ವ್ಯರ್ಥವಾದದ್ದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬಚ್ಚ, ಬಚ್ಚೆ. ಬಚ್ಚ. ಮುಂದಿನ ಪ್ರಶ್ನೆ, ಇಂದ್ರನ ಹೆಂಡತಿಯ ಹೆಸರು ಶಚಿ, ಮತ್ತೊಂದು ಹೆಸರೇನು? ಪೌಲೋಮಿ, ವಿಲೋಮಿ. ಪೌಲೋಮಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಕ್ಕಳು ಬಲ್ಲವೇನು? ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಎಣಿಸಲಾಗದ ದೇವರು ಯಾರು? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಸಗಣಿ ಬಳಿ, ಹಾಳು ಮಾಡು ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಬಚ್ಚೆ ಆಗಿತ್ತು, ಬಚ್ಚ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ಪೌಲೋಮಿ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮಕ್ಕಳು ಬಲ್ಲವೇನು? ಮನೆಯ ಬಡತನ. ಐದನೇ ಪ್ರಶ್ನೆಗೆ ಉತ್ತರ ಎಣಿಸಲಾಗದ ದೇವರು ಯಾರು ಅಂದರೆ ಅನಂತ. ಎರಡು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮಂಜಪ್ಪ ಅವರಿಗೆ ದೊರೀತಾ ಇದೆ 3 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ
ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಸುಜಾತ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಮಂಜುನಾಥ್ ಅವರಿಗೆ 4 ಪುಸ್ತಕಗಳು ತಮಗೆ ದೊರೀತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ಮನುಷ್ಯನ ಕೂದಲು ನಮಗೆ ಗೊತ್ತು. ಅಷ್ಟೇ ಉದ್ದದ ಅಷ್ಟೇ ಗಾತ್ರದ ಒಂದು ತಾಮ್ರದ ತಂತಿಯನ್ನು ತಗೊಳ್ಳೋಣ. ಎರಡಕ್ಕೂ ಒಂದು 100 ಗ್ರಾಂ ಬಟ್ಟನ್ನು ತೂಗು ಹಾಕೋಣ. ಯಾವುದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ? ಮನುಷ್ಯನ ಕೂದಲ, ತಾಮ್ರದ ತಂತಿಯ? ಈ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ತಾಮ್ರದ ತಂತಿಗಿಂತ ಹೆಚ್ಚು ಭಾರವನ್ನು ಹೊರುತ್ತೆ ಮನುಷ್ಯನ ಕೂದಲು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.